ಹಿಂದೂ ಧರ್ಮಗ್ರಂಥಗಳಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿರುವ ಶ್ರೀಮದ್ಭಾಗವತ ಪುರಾಣದಲ್ಲಿ 11ನೇ ಸ್ಕಂದ ದತ್ತಾತ್ರೇಯ ಮಹಾಮುನಿಯು ತನ್ನ 24 ಗುರುಗಳ ಬಗ್ಗೆ ರಾಜ ಯಾದವನಿಗೆ ನೀಡಿದ ಉಪದೇಶವು ಅದ್ವಿತೀಯವಾದ ಜ್ಞಾನದ ನಿಧಿಯಾಗಿದೆ. ಈ ಕಥೆಯು ನಿರಂತರವಾಗಿ ಕಲಿಯುವ ಮನೋಭಾವದ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ರಾಜ ಯಾದವನು ದತ್ತಾತ್ರೇಯ ಮುನಿಯನ್ನು ಸಂದರ್ಶಿಸಿ, ಭಗವಾನ್, ನಿಮ್ಮ ಅಪಾರ ಜ್ಞಾನದ ಮೂಲವೇನು? ನಿಮಗೆ ಇಷ್ಟೊಂದು ಜ್ಞಾನವನ್ನು ಕೊಟ್ಟ ಗುರುಗಳು ಯಾರು ಎಂದು ಕೇಳಿದನು. ಇದಕ್ಕೆ ಪ್ರತ್ಯುತ್ತರವಾಗಿ ದತ್ತಾತ್ರೇಯನು ತಾನು 24 ಗುರುಗಳಿಂದ ಜ್ಞಾನ ಪಡೆದಿದ್ದೇನೆ ಎಂದು ಹೇಳಿದನು. ಆಶ್ಚರ್ಯಕರವೆಂದರೆ ಈ ಗುರುಗಳೆಲ್ಲವೂ ಪ್ರಾಣಿ, ಪಕ್ಷಿ, ಸಸ್ಯ ಮತ್ತು ನಿರ್ಜೀವ ವಸ್ತುಗಳಾಗಿದ್ದವು. ಈ ಕೆಳಗೆ ಆ 24 ಗುರುಗಳು ಮತ್ತು ಅವರಿಂದ ಕಲಿತ ಪಾಠಗಳ ವಿವರ. 1. ಭೂಮಿ. ಭೂಮಿಯು ಎಷ್ಟೇ ತುಳಿಯಲ್ಪಟ್ಟರೂ ಗೀಚಲ್ಪಟ್ಟರೂ ಎಲ್ಲರ ಭಾರವನ್ನು ಸಹಿಸುತ್ತದೆ. ಮಾನವರು ಮತ್ತು ಪ್ರಾಣಿಗಳು ಅದರ ಮೇಲೆ ಎಲ್ಲವನ್ನೂ ಮಾಡಿದರೂ ಅದು ಸಹಿಸಿಕೊಂಡು ಸಮತೋಲನ ಕಾಪಾಡುತ್ತದೆ. ಇದರಿಂದ ಸಹನಶೀಲತೆಯ ಪಾಠ ಕಲಿತನು. 2. ಗಾಳಿ. ವಾಯು. ಗಾಳಿಯು ಎಲ್ಲಾ ಸ್ಥಳಗಳಲ್ಲಿ ಸಂಚರಿಸಿದರೂ ಯಾವುದರೊಂದಿಗೂ ಅಂಟಿಕೊಳ್ಳುವುದಿಲ್ಲ. ಇದರಿಂದ ವಸ್ತುಗಳಲ್ಲಿ ಅನಾಸಕ್ತಿಯನ್ನು ಕಲಿತನು. 3. ಆಕಾಶ. ಆಕಾಶವು ವಿಶಾಲವಾಗಿದ್ದರೂ ಎಲ್ಲವನ್ನೂ ಒಳಗೊಂಡಿದ್ದರೂ ಯಾವುದರೊಂದಿಗೂ ಘರ್ಷಣೆ ಹೊಂದುವುದಿಲ್ಲ, ಯಾವುದೂ ಅದನ್ನು ಮುಟ್ಟುವುದಿಲ್ಲ. ಇದು ಅನಂತತ್ವ ಮತ್ತು ವ್ಯಾಪ್ತಿಯನ್ನು ಕಲಿಸಿತು. 4. ನೀರು. ನೀರು ಸ್ವಚ್ಛಗೊಳಿಸುವ ಗುಣ ಹೊಂದಿದ್ದು ಎಲ್ಲರಿಗೂ ಉಪಯುಕ್ತವಾಗಿದೆ. ಇದರಿಂದ ನಿಷ್ಕಳಂಕ ಹೃದಯದ ಪಾಠ ಕಲಿತನು. 5. ಅಗ್ನಿ. ಬೆಂಕಿಯು ಎಲ್ಲವನ್ನೂ ಭಸ್ಮ ಮಾಡುತ್ತದೆ, ಆದರೆ ತಾನು ಶುದ್ಧವಾಗಿರುತ್ತದೆ. ಇದು ತೇಜಸ್ಸು ಮತ್ತು ವೈರಾಗ್ಯವನ್ನು ಕಲಿಸಿತು. 6. ಚಂದ್ರ. ಚಂದ್ರನು ಕ್ಷಯ ಮತ್ತು ವೃದ್ಧಿಗಳನ್ನು ಹೊಂದುತ್ತಾನೆ, ಆದರೆ ತಾನು ಎಂದಿಗೂ ಬದಲಾಗುವುದಿಲ್ಲ. ಇದು ಸ್ಥಿರತೆಯನ್ನು ಕಲಿಸಿತು. 7. ಸೂರ್ಯ. ಸೂರ್ಯನು ಎಲ್ಲರಿಗೂ ಸಮಾನವಾಗಿ ಬೆಳಕು ನೀಡುತ್ತಾನೆ ಮತ್ತು ಎಲ್ಲರ ನೀರನ್ನು ಹೀರಿಕೊಳ್ಳುತ್ತಾನೆ. ಇದು ಸಮಭಾವ ಮತ್ತು ಸರ್ವವ್ಯಾಪ್ತಿಯನ್ನು ಕಲಿಸಿತು. 8. ಕಪೋತ. ಪಾರಿವಾಳ. ಪಕ್ಷಿಯು ಮಕ್ಕಳ ಮೇಲೆ ಅತಿಯಾದ ಮಮಕಾರ ಹೊಂದಿ ಸಿಕ್ಕಿ ಸತ್ತುಹೋಯಿತು. ಇದು ಅತಿಯಾದ ಆಸಕ್ತಿ ಮತ್ತು ಮೋಹ ಅಪಾಯಕಾರಿ ಎಂಬುದನ್ನು ಕಲಿಸಿತು. 9. ಅಜಗರ. ಪೈಥಾನ್. ಅಜಗರವು ಆಹಾರ ಬಂದರೆ ತಿನ್ನುತ್ತದೆ, ಬಾರದಿದ್ದರೂ ಸುಮ್ಮನೆ ಮಲಗಿರುತ್ತದೆ. ಇದು ಅಲ್ಪಾಹಾರ ಮತ್ತು ನಿರ್ಭಯತೆಯನ್ನು ಕಲಿಸಿತು. 10. ಸಾಗರ. ಸಮುದ್ರ. ಸಮುದ್ರವು ಎಷ್ಟೇ ನದಿಗಳು ಬಂದು ಸೇರಿದರೂ ತನ್ನ ಮಿತಿಯನ್ನು ಮೀರದೆ ಶಾಂತವಾಗಿರುತ್ತದೆ. ಇದು ಗಾಂಭೀರ್ಯ ಮತ್ತು ಸಮತ್ವವನ್ನು ಕಲಿಸಿತು. 11. ಪತಂಗ. ಈಗೆಯೂ ಜ್ವಾಲೆಯ ಸೌಂದರ್ಯಕ್ಕೆ ಮೋಹಿತವಾಗಿ ಬೆಂಕಿಯಲ್ಲಿ ಸತ್ತುಹೋಯಿತು. ಇದು ಕಾಮದಿಂದ ನಾಶವೆಂಬ ಪಾಠವನ್ನು ಕಲಿಸಿತು. 12. ಜೇನುನೊಣ. ಭ್ರಮರ. ಜೇನುನೊಣ ಎಷ್ಟೇ ಜೇನು ಸಂಗ್ರಹಿಸಿದರೂ ಜೇನುಗಾರ ಬಂದು ಎಲ್ಲವನ್ನೂ ತೆಗೆದುಕೊಳ್ಳುತ್ತಾನೆ. ಇದು ಸಂಗ್ರಹದ ಹಾನಿಯನ್ನು ಕಲಿಸಿತು. 13. ಆನೆ. ಗಂಡು ಆನೆಯನ್ನು ಹೆಣ್ಣಾನೆಯ ಆಕೃತಿಯ ಗುಂಡಿಗೆ ಬೀಳಿಸಿ ಸೆರೆ ಹಿಡಿಯುತ್ತಾರೆ. ಇದು ಕಾಮ ಮೋಸಕ್ಕೆ ಕಾರಣವೆಂಬುದನ್ನು ಕಲಿಸಿತು. 14. ಜೇನುಗಾರ. ಜೇನುಗಾರ ಜೇನು ತೆಗೆದುಕೊಂಡು ಯಾವುದಕ್ಕೂ ಲಗ್ನನಾಗದೆ ಹೋಗುತ್ತಾನೆ. ಇದು ತ್ಯಾಗ ಮತ್ತು ಅನಾಸಕ್ತಿಯನ್ನು ಕಲಿಸಿತು. 15. ಹರಿಣ. ಹರಿಣವು ಸಂಗೀತಕ್ಕೆ ಮೋಹಿತವಾಗಿ ಬೇಟೆಗಾರನ ಬಲೆಗೆ ಬೀಳುತ್ತದೆ. ಇದು ಶಬ್ದ ಮೋಹದ ಹಾನಿಯನ್ನು ಕಲಿಸಿತು. 16. ಮೀನು. ಮೀನು ಆಸೆಯ ಗಾಳಕ್ಕೆ ಆಸೆಪಟ್ಟು ಸತ್ತುಹೋಯಿತು. ಇದು ರಸನೇಂದ್ರಿಯದ ಮೋಹದ ಹಾನಿಯನ್ನು ಕಲಿಸಿತು. 17. ಪಿಂಗಳ. ವೇಷೆ. ಒಬ್ಬ ವೇಷೆ ಗ್ರಾಹಕನಿಗಾಗಿ ಕಾಯುತ್ತಾ ದುಃಖಪಟ್ಟಳು. ಆದರೆ ರಾತ್ರಿಯ ಕೊನೆಯಲ್ಲಿ ಇದೆಲ್ಲವೂ ವ್ಯರ್ಥ ಎಂದು ವೈರಾಗ್ಯ ಬಂತು. ಇದು ವೈರಾಗ್ಯದ ಮಹತ್ವವನ್ನು ಕಲಿಸಿತು. 18. ಕುರುವಿ. ಕುರುಡ. ಗುಬ್ಬಚ್ಚಿ. ಒಂದು ಸಣ್ಣ ಪಕ್ಷಿಯು ಗೂಡಿಗೆ ಆಹಾರ ತಂದು ತುಂಬಿಸುತ್ತಾ ಗಾಳಿಯಲ್ಲಿ ಸತ್ತುಹೋಯಿತು. ಇದು ಒಂಟಿತನದಲ್ಲಿ ಜೀವಿಸುವುದನ್ನು ಕಲಿಸಿತು. 19. ಮಗು. ಮಗುವು ಯಾವ ಮಮಕಾರವೂ ಇಲ್ಲದೆ ಆನಂದದಿಂದ ಇರುತ್ತದೆ. ಇದು ನಿರ್ಮಮತೆ ಮತ್ತು ಸಹಜ ಆನಂದವನ್ನು ಕಲಿಸಿತು. 20. ಕನ್ಯೆ. ಯುವತಿ. ಒಬ್ಬ ಯುವತಿಯ ಮನೆಗೆ ಅತಿಥಿಗಳು ಬಂದಾಗ ಆಕೆ ಒಂಟಿಯಾಗಿ ಗೆಜ್ಜೆ ಒಡೆದು ಶಬ್ದವಾಗದಂತೆ ತೆಗೆದಳು. ಇದು ಗೌಪ್ಯತೆ ಮತ್ತು ಲಜ್ಜೆಯನ್ನು ಕಲಿಸಿತು. 21. ಬಾಣ ಮಾಡುವ. ಅರೋಮೇಕರ್. ಬಾಣ ಮಾಡುವವನು ಏಕಾಗ್ರತೆಯಿಂದ ಕೆಲಸ ಮಾಡುತ್ತಿದ್ದಾಗ ರಾಜನ ಮೆರವಣಿಗೆಯೇ ಕೇಳಿಸಲಿಲ್ಲ. ಇದು ಏಕಾಗ್ರತೆಯನ್ನು ಕಲಿಸಿತು. 22. ಸರ್ಪ. ಹಾವು ಒಂಟಿಯಾಗಿ ತಿರುಗುತ್ತದೆ, ಒಂದೇ ಬಿಲದಲ್ಲಿ ವಾಸವಿರುತ್ತದೆ ಮತ್ತು ಗೂಡು ಕಟ್ಟುವುದಿಲ್ಲ. ಇದು ಏಕಾಂತ ಸಂಚಾರ ಮತ್ತು ನಿರಾಸಕ್ತಿಯನ್ನು ಕಲಿಸಿತು. 23. ಜೇಡ. ಜೇಡರ ಎಲ್ಲವನ್ನೂ ತ್ಯಜಿಸಿ ಒಂದೇ ಗೂಡಿನಲ್ಲಿ ಧ್ಯಾನ ಮಾಡುತ್ತಾ ಕೊನೆಯಲ್ಲಿ ಪತಂಗವಾಗಿ ಹೊರಬರುತ್ತದೆ. ಇದು ಸಂಪೂರ್ಣ ತ್ಯಾಗ ಮತ್ತು ಧ್ಯಾನದ ಫಲವನ್ನು ಕಲಿಸಿತು. 24. ಕುರುಡಿ. ಜೇಡರ ಮಾಡಿದ ಗೂಡು. ಜೇಡರ ಗೂಡಿನಿಂದ ಒಂದು ಬಾಲಕಿ ಜ್ಞಾನ ಪಡೆದಳು. ಆ ಗೂಡು ದತ್ತನಿಗೆ ಎಲ್ಲವೂ ಗುರು, ಎಲ್ಲೆಡೆ ಜ್ಞಾನವಿದೆ ಎಂಬ ಪಾಠವನ್ನು ಕಲಿಸಿತು. ದತ್ತಾತ್ರೇಯನ 24 ಗುರುಗಳ ಕಥೆಯು ಜ್ಞಾನದ ಸಾರ್ವತ್ರಿಕ ಮೂಲಗಳ ಬಗ್ಗೆ ಆಳವಾದ ದೃಷ್ಟಿಕೋನ ನೀಡುತ್ತದೆ. ಪ್ರಕೃತಿಯ ಸೂಕ್ಷ್ಮ ನಿರೀಕ್ಷಣೆ ಮತ್ತು ವಿವೇಚನೆಯ ಮೂಲಕವೂ ಜ್ಞಾನಾರ್ಜನೆ ಸಾಧ್ಯ ಎಂಬುದನ್ನು ಇದು ತೋರಿಸುತ್ತದೆ.
ಎಲ್ಲದರಲ್ಲೂ ಕಲಿಯುವ ಮನೋಭಾವ, ವಿನಯಶೀಲತೆ ಮತ್ತು ಬುದ್ಧಿವಂತಿಕೆಯಿಂದ ಜೀವನ ನಡೆಸುವುದು ಇದರ ಮುಖ್ಯ ಸಂದೇಶವಾಗಿದೆ. ದತ್ತಾತ್ರೇಯನ ಈ ಉಪದೇಶವು ಜ್ಞಾನಾರ್ಜನೆಗೆ ಮಾನವಕೇಂದ್ರಿತ ದೃಷ್ಟಿಕೋನವನ್ನು ಮೀರಿ ಸರ್ವಭೂತಗಳಲ್ಲಿ ದಿವ್ಯತ್ವದ ದರ್ಶನ ಮಾಡುವ ವಿಶಾಲ ದೃಷ್ಟಿಯನ್ನು ನೀಡುತ್ತದೆ. ಈ 24 ಗುರುಗಳಿಂದಲೇ ದತ್ತಾತ್ರೇಯ ಸ್ವಾಮಿಯು ಅದ್ವೈತ ಜ್ಞಾನಿ, ಅವಧೂತ ಮತ್ತು ಜಗದ್ಗುರು ಎನಿಸಿಕೊಂಡನು. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಶಿವಂ ಧ್ಯಾಯೇತ್. ಮನಸ್ಸು ಎಲ್ಲಿಗೆ ಹೋದರೂ ಅಲ್ಲಿ ಗುರುವನ್ನೇ ಕಾಣಬೇಕು, ಶಿವನನ್ನೇ ನೆನೆಯಬೇಕು. ಜೈ ಗುರುದತ್ತ. ನಿಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು. ಈ ಜ್ಞಾನಪ್ರದ ವಿಷಯ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ.